Hi, I am Kaviraj from scoringtarget.com. In today's session, we are going to conduct a quiz on English grammar syllables based on the new exam pattern for SSLC students presented by ಕವಿರಾಜರಿಗೆ. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ಇಂಗ್ಲೀಷ್ ಗ್ರಾಮರ್ನ ಒಂದು ಕ್ವಿಜ್ ಅನ್ನು ಮಾಡ್ತಿದ್ವಿ. ಸೊ ಇಂಗ್ಲೀಷ್ ಗ್ರಾಮರಲ್ಲಿ ಇವತ್ತು ನಾನು ತೆಗೆದುಕೊಂಡಂಥ ಟಾಪಿಕ್ ಯಾವುದಂದರೆ ಸಿಲೆಬಲ್ಸ್. ಸೊ ಸಿಲೆಬಲ್ಗಳಲ್ಲಿ ನಿಮಗೆ ಕೌಂಟಿಂಗ್ ಸಿಲೆಬಲ್ ಇರುತ್ತೆ. ಅಂದರೆ 1 ಸಿಲೆಬಲ್ ವರ್ಡ್ ಯಾವುದು, 2 ಸಿಲೆಬಲ್ ವರ್ಡ್ ಯಾವುದು, 3 ಸಿಲೆಬಲ್, 4 ಸಿಲೆಬಲ್, ಈ ಥರ ಎಕ್ಸಾಮ್ಗಳಲ್ಲಿ ಒಂದು ಅಂಕದ ಪ್ರಶ್ನೆಯಾಗಿ ಮಲ್ಟಿಪಲ್ ಚಾಯ್ಸ್ ಆಗಿ ಕೇಳ್ತಾರೆ. ಸೊ ಈ ಸಿಲೆಬಲ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಮತ್ತು ಸಿಲೆಬಲಲ್ಲಿ ಎಷ್ಟು ಪ್ರಕಾರ ಇರುತ್ತೆ, ಸಿಲೆಬಲ್ಗಳನ್ನು ಯಾವ ಥರ ಕೌಂಟ್ ಮಾಡ್ಬೋದು ಅಂತಕ್ಕಂಥ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ. ನೀವು ನೋಡಬೇಕಂದ್ರೆ ಯೂಟ್ಯೂಬಲ್ಲಿ ಹೋಗಿ ಸಿಲೆಬಲ್ಸ್ ಬೈ ಕವಿರಾಜ್ ಸರ್ ಅಂತ ಸರ್ಚ್ ಮಾಡಿ ಆ ವಿಡಿಯೋನ ನೋಡಿ ಖಂಡಿತವಾಗಲೂ ಸಿಲೆಬಲ್ ಬಗ್ಗೆ ನೀವು ಕಂಪ್ಲೀಟಾಗಿ ತಿಳ್ಕೊಬೋದು. ಸೊ ಇವತ್ತಿನ ಒಂದು ಕ್ವಶನಲ್ಲಿ ಒಂದು ಕ್ವಿಝಲ್ಲಿ ನಾನು ಸಿಲೆಬಲ್ಗಳ ಮೇಲೆ ಯಾವ ಥರ ಪ್ರಶ್ನೆಗಳನ್ನು ಬರ್ಬೋದು ಅಂತಕ್ಕಂಥದ್ದು ಒಂದು ಕ್ವಿಝನ್ನು ಮಾಡ್ತಿದ್ದೀನಿ. ಸೊ ಈ ಕ್ವಿಝಿನ ಕೊನೆವರೆಗೂ ಪಾರ್ಟಿಸಿಪೇಟ್ ಮಾಡಿ. 20 ಪ್ರಶ್ನೆಗಳಿರುತ್ತೆ. ಸೊ 20 ಪ್ರಶ್ನೆಯಲ್ಲಿ ನೀವು ಎಷ್ಟು ಸರಿ ಉತ್ತರನ ಕೊಟ್ಟಿರ್ತೀರಾ ಮತ್ತು ಎಷ್ಟು ತಪ್ಪಾಗಿವೆ ಅನ್ನೋದನ್ನು ಕ್ವಿಝಿನ ಕೊನೆಯಲ್ಲಿ ಕಾಮೆಂಟಲ್ಲಿ ತಿಳಿಸಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಕ್ವಿಝ್. ಮೊದಲನೇ ಪ್ರಶ್ನೆ, ದ ವರ್ಡ್ ವಿಚ್ ಹ್ಯಾಸ್ 1 ಸಿಲೆಬಲ್ ಈಸ್, ಅಂದರೆ ಒಂದು ಸಿಲೆಬಲ್ ಇರತಕ್ಕಂಥ ಪದ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಟೇಬಲ್, ಆಪ್ಷನ್ ಬಿ ಸಿತಾರ್, ಆಪ್ಷನ್ ಸಿ ಡೆವಿಲ್, ಆಪ್ಷನ್ ಡಿ ಸ್ಕೂಲ್ ಅಂತ ಇದೆ. ನಾವೀಗ ಕೌಂಟ್ ಡೌನ್ ಪ್ರಾರಂಭ ಮಾಡ್ತಿದ್ವಿ. 10 ಸೆಕೆಂಡ್ ಒಳಗಾಗಿ ನಿಮ್ಮ ಸರಿಯಾದ ಉತ್ತರವನ್ನು ಕಾಮೆಂಟಲ್ಲಿ ಕೊಡಿ. ಕೇವಲ ಆಪ್ಷನ್ಸನ್ನು ಮಾತ್ರ ಟೈಪ್ ಮಾಡಿ ಕಳಿಸಿ. 1 ಸಿಲೆಬಲ್ ಇದ್ದದ್ದು ಯಾವುದು ಅಂತ ಕೇಳ್ತಾ ಇದೆ ನೋಡಿ. ಎ ಬಿ ಸಿ ಡಿಯಲ್ಲಿ ಯಾವುದಾಗುತ್ತೆ ಅಂತ ಕಾಮೆಂಟಲ್ಲಿ ತಿಳಿಸಿ. ನಾವೀಗ ಉತ್ತರ ನೋಡೋಣ. ಸರಿಯಾದ ಉತ್ತರ ಬರ್ತಾ ಇದೆ ಆಪ್ಷನ್ ಡಿ ಸ್ಕೂಲ್. ಸ್ಕೂಲ್ ಅಂತಕ್ಕಂಥ ಪದದಲ್ಲಿ ಕೇವಲ 1 ಸಿಲೆಬಲ್ ಇದೆ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಕ್ವೆಶ್ಚನ್ ನಂಬರ್ 2, ದ ವರ್ಡ್ ವಿಚ್ ಹ್ಯಾಸ್ 2 ಸಿಲೆಬಲ್ಸ್ ಈಸ್, 2 ಸಿಲೆಬಲ್ ಇದ್ದಂಥ ಪದ ಯಾವುದು ಅಂತ. ಆಪ್ಷನ್ ಎ ಆಂಟಿ, ಆಪ್ಷನ್ ಬಿ ಸಿ, ಆಪ್ಷನ್ ಸಿ ಗ್ರಾಸ್, ಆಪ್ಷನ್ ಡಿ ಆರ್ಬಿಟಲ್. ಓಕೆ ಮಕ್ಕಳೇ, ಬೇಗ ಬೇಗ ಕಾಮೆಂಟಲ್ಲಿ ಉತ್ತರವನ್ನು ಕೊಡಿ. ನಿಮ್ಮ ಉತ್ತರಕ್ಕಾಗಿ ವೇಟ್ ಮಾಡ್ತಾ ಇರ್ತೀನಿ. ತುಂಬ ಸರಳವಾದ ಪ್ರಶ್ನೆ ಇದೆ. ಇಲ್ಲಿ 2 ಸಿಲೆಬಲ್ ಇದ್ದದ್ದು ಯಾವುದು ಅಂತ ಇದೆ. ಸೊ ನೀವು ಚಿನ್ ಆ್ಯಂಡ್ ಪಾಮ್ ಮೆಥಡಲ್ಲಿ ಇದನ್ನು ಫೈಂಡ್ ಔಟ್ ಮಾಡ್ಬೋದು. ನಿಮ್ಮ ಕೌಂಟ್ ಡೌನ್ ಈಗ ಮುಗಿದಿದೆ. ಸರಿಯಾದ ಉತ್ತರ ಬರ್ತಾ ಇದೆ ಆಪ್ಷನ್ ಎ ಆಂಟಿ. ಆಂಟಿ ಅಂತಕ್ಕಂಥ ಪದದಲ್ಲಿ 2 ಸಿಲೆಬಲ್ಗಳಿವೆ. ಕ್ವೆಶ್ಚನ್ ನಂಬರ್ 3, ದ ವರ್ಡ್ ವಿಚ್ ಹ್ಯಾಸ್ 3 ಸಿಲೆಬಲ್ಸ್ ಈಸ್, ಇಲ್ಲಿ 3 ಸಿಲೆಬಲ್ ಇದ್ದಂಥದ್ದು ಯಾವುದು. ಸೊ ನೀವು ಎಕ್ಸಾಮಲ್ಲಿ ಪ್ರಶ್ನೆಯಲ್ಲಿ ನೋಡಬೇಕು ಇಲ್ಲಿ ಎಷ್ಟು ಕೇಳಿದ್ದಾರೆ ಅಂತ. 1 ಸಿಲೆಬಲ್ಲು, 2 ಸಿಲೆಬಲ್ಲು, 3 ಸಿಲೆಬಲ್ ಅಂತ. ಸೊ ಇಲ್ಲಿ ಪ್ರಶ್ನೆಯಲ್ಲಿ ನಮಗೆ 3 ಅಂತ ಬಂದಿದೆ. ಸೊ 3 ಸಿಲೆಬಲ್ ಇದ್ದಂಥ ವರ್ಡ್ ನೋಡಿ. ಆಪ್ಷನ್ ಎ ಲ್ಯಾಪ್, ಆಪ್ಷನ್ ಬಿ ಕ್ಯಾಲ್ಸಿಯಂ, ಆಪ್ಷನ್ ಸಿ ವಾಚ್, ಆಪ್ಷನ್ ಡಿ ಬಿಫೋರ್. ಓಕೆ, ಸಾಕಷ್ಟು ಮಕ್ಕಳು ಜಾಯ್ನ್ ಆಗಿದ್ದೀರಾ. ಹಾಗೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಆದಷ್ಟು ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ. ಅವರು ಕೂಡ ಕ್ವಿಝಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಇನ್ವೈಟ್ ಮಾಡಿ ಅಂತ ಹೇಳ್ತಾ ನೋಡೋಣ. ಈಗ ಉತ್ತರ ಬರ್ತಾ ಇದೆ. ನಮ್ಮ ಕೌಂಟ್ ಡೌನ್ ಮುಗಿದಿದೆ. ಯಾವುದು ಉತ್ತರ ಇರ್ಬೋದು? ಎಸ್, ಆಪ್ಷನ್ ಬಿ ಕ್ಯಾಲ್ಸಿಯಂ. ಕ್ಯಾಲ್ಸಿಯಮಲ್ಲಿ 3 ಸಿಲೆಬಲ್ಗಳಿವೆ. ಕ್ವೆಶ್ಚನ್ ನಂಬರ್ 4, ದ ವರ್ಡ್ ವಿಚ್ ಹ್ಯಾಸ್ 4 ಸಿಲೆಬಲ್ಸ್ ಈಸ್, ಸೊ 4 ಸಿಲೆಬಲ್ ಇದ್ದಂಥ ಪದ ಯಾವುದು. ಆಪ್ಷನ್ ಎ ಆ್ಯಕ್ಟರ್, ಆಪ್ಷನ್ ಬಿ ಮೌತ್, ಆಪ್ಷನ್ ಸಿ ಜನವರಿ, ಆಪ್ಷನ್ ಬಿ ಲೀಗಲ್. ನೋಡೋಣ ಯಾರು ಎಷ್ಟು ಸರಿ ಉತ್ತರವನ್ನು ಕೊಡ್ತಾ ಇದ್ದೀರಾ ಅಂತ. ಓಕೆ, ಈಗಾಗಲೇ ಕಾಮೆಂಟಲ್ಲಿ ಉತ್ತರಗಳು ಬರ್ತಾ ಇವೆ. ಸರಿಯಾದ ಉತ್ತರಗಳು ಕೂಡ ಕೊಡ್ತಾ ಇದ್ದೀರಾ. ಕೆಲವೊಬ್ಬರು ತಪ್ಪು ಉತ್ತರ ಕೊಡ್ತಾ ಇದ್ದೀರಾ. ಸೊ ತಪ್ಪು ಉತ್ತರ ಕೊಟ್ಟವರು ಸ್ವಲ್ಪ ನೋಡಿ ಆಮೇಲೆ ಏನು ಆನ್ಸರ್ ಬರುತ್ತೆ ಅಂತ ನೀವು ಆನ್ಸರನ್ನು ಕರೆಕ್ಷನ್ ಮಾಡಿಕೊಳ್ಳಿ. ಸೊ ಸರಿಯಾದ ಉತ್ತರ ಬರ್ತಾ ಇದೆ ಆಪ್ಷನ್ ಸಿ ಜನವರಿ ಅಂತಕ್ಕಂಥ ಒಂದು ವರ್ಡಲ್ಲಿ 4 ಸಿಲೆಬಲ್ಗಳಿವೆ. ಮುಂದಿನ ಪ್ರಶ್ನೆ ಕ್ವೆಶ್ಚನ್ ನಂಬರ್ 5, ದ ವರ್ಡ್ ವಿಚ್ ಹ್ಯಾಸ್ 2 ಸಿಲೆಬಲ್ಸ್ ಈಸ್, 2 ಸಿಲೆಬಲ್ ಇದ್ದಂಥ ಪದ ಯಾವುದು. ಆಪ್ಷನ್ ಎ ಬಾಸ್ಕೆಟ್, ಬಿ ಪೀಸ್, ಸಿ ನೈಟ್ರೋಜನ್, ಸಿ ಕೇಕ್, ಡಿ ಕೇಕ್. ಓಕೆನಾ? ಓಕೆ, ನೀವು ನೋಡೋಣ ಯಾರು ಸರಿ ಉತ್ತರವನ್ನು ಕೊಡ್ತಾ ಇದ್ದೀರಾ, ಹೇಗೆ ಉತ್ತರ ಕೊಡ್ತಾ ಇದ್ದಾರೆ. ತುಂಬ ಸ್ಪೀಡಾಗಿ ನೀವು ಕ್ವಿಝಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಯಾಕಂದರೆ ಕ್ವಿಝ್ ಅಂದರೆ ಬೋರ್ ಆಗ್ತಕ್ಕಂಥದ್ದಲ್ಲ, ತುಂಬ ಆಟ ಆಡ್ತಾ ನಾವು ಕಲಿತಕ್ಕಂಥದ್ದು. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾವು ಈಗ ಉತ್ತರದ ಕಡೆಗೆ ಹೋಗೋಣವಾ? ಸೊ ನೋಡಿ ಉತ್ತರ ಏನಿದೆ. ಎಸ್, ಆಪ್ಷನ್ ಎ ಬಾಸ್ಕೆಟ್ ಅಂತಕ್ಕಂಥ ಪದದಲ್ಲಿ 2 ಸಿಲೆಬಲ್ಗಳನ್ನು ಕಾಣ್ತಾ ಇದ್ವಿ. ಕ್ವೆಶ್ಚನ್ ನಂಬರ್ 6, ದ ವರ್ಡ್ ವಿಚ್ ಹ್ಯಾಸ್ 1 ಸಿಲೆಬಲ್ ಇದ್ದಂಥ ಪದ. ಆಪ್ಷನ್ ಎ ಆರ್ಟಿಸ್ಟ್, ಆಪ್ಷನ್ ಬಿ ವಿಡಿಯೋ, ಸಿ ಪೇಪರ್, ಡಿ ಲೈಟ್.
ಓಕೆ, ಒಂದ್ಸಲ ಈ ಎಲ್ಲ ಪದಗಳನ್ನು 4 ಪದಗಳನ್ನು ನಿಮ್ಮ ಚಿನ್ನ ಕೆಳಗಡೆ ನಿಮ್ಮ ಪಾಮನ್ನು ಅಂಗೈಯನ್ನು ಇಟ್ಕೊಂಡು ಒಂದ್ಸಲ ವರ್ಡನ್ನು ಪ್ರನೌನ್ಸ್ ಮಾಡಿ ನೋಡಿ 4. ಸೊ ಯಾವುದು 1 ಟೈಮ್ ಟಚ್ ಆಗುತ್ತೆ ದಟ್ ಈಸ್ 1 ಸಿಲೆಬಲ್. ಓಕೆ, ನಾವು ಉತ್ತರ ನೋಡೋಣ. ಈಗ ಸರಿಯಾದ ಉತ್ತರ ಬರ್ತಾ ಇದೆ ಆಪ್ಷನ್ ಡಿ, ಲೈಟ್. ಮುಂದಿನ ಪ್ರಶ್ನೆ ಕ್ವೆಶ್ಚನ್ ನಂಬರ್ 7. ದ ವರ್ಡ್ ವಿಚ್ ಹ್ಯಾಸ್ 3 ಸಿಲೆಬಲ್ಸ್ ಈಸ್. ಸೊ 3 ಸಿಲೆಬಲ್ ಇದ್ದಂಥದ್ದು. ಆಪ್ಷನ್ ಎ ಬ್ಲೂ, ಆಪ್ಷನ್ ಬಿ ಕಾಲೇಜ್, ಆಪ್ಷನ್ ಸಿ ಟೆಲಿಫೋನ್, ಆಪ್ಷನ್ ಡಿ ಫಾದರ್. ಓಕೆ, ತುಂಬ ಇಂಟ್ರೆಸ್ಟಿಂಗ್ ಆಗ್ತಿದೆ ಕ್ವಿಝು. ಎಲ್ಲರೂ ಕೂಡ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ. ನೋಡೋಣ ಯಾರ್ಯಾರು ಏನೋ ಉತ್ತರ ಕೊಡ್ತಾ ಇದ್ದಾರೆ ಅಂತ ನಾನು ಹಾಗೆ ಕಾಮೆಂಟನ್ನು ನೋಡ್ತಾ ಇದ್ದೀನಿ. ಎಸ್. ಓಕೆ, ನಿಮ್ಮ ಕೌಂಟರ್ ಮುಗಿದಿದೆ ಮಕ್ಕಳಿಗೆ. ಈಗ ನನ್ನ ಸಮಯ, ಉತ್ತರ ಹೇಳ್ತಕ್ಕಂಥ ಸಮಯ. ಸೊ ಏನಿದೆ ಉತ್ತರ? ಆಪ್ಷನ್ ಸಿ ಟೆಲಿಫೋನ್. ಟೆಲಿಫೋನಲ್ಲಿ 3 ಸಿಲೆಬಲ್ ಇವೆ. ಕ್ವೆಶ್ಚನ್ ನಂಬರ್ 8. The word which has 1 syllable is. So the question is asking only of 1 syllable. Option A foolish, option B long, option C vitamin, option D sentence. So give your correct answer in the comment box only by the alphabet option, and look at the question. It is asking only 1 syllable word, so you can easily find out. Okay, now the time is over. We can see the option is option B long. So the word long has only 1 syllable. Question number 9. The word which has 2 syllables is. So here the question is asking about 2 syllable. Option A scare, option B frequency, option C legal, option D duck. ಓಕೆ, ನೋಡೋಣ ಉತ್ತರಗಳು ಬರ್ತಾ ಇವೆ. ಓಕೆ, ವೆರಿ ಗುಡ್. ಇನ್ನೂ ಸ್ಪೀಡಾಗಿ ಉತ್ತರಗಳು ಬರಲಿ. ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಓಕೆ, ಟೈಮ್ ಜೀರೋ ಬಂತು ಅಂದರೆ ಅರ್ಥ ಏನು? ನಾವು ಉತ್ತರದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರಬೇಕು. ಯಾವ ಆಪ್ಷನ್ಸ್ನ ಕಲರ್ ಗ್ರೀನ್ ಆಗಿ ಕನ್ವರ್ಟ್ ಆಗುತ್ತೆ ದಟ್ ಈಸ್ ದಿ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ನಮ್ಮ ಸರಿ ಉತ್ತರ ಬರ್ತಾ ಇದೆ ಆಪ್ಷನ್ ಸಿ ಲೀಗಲ್. ಸೊ ಲೀಗಲ್ ಅಂತಕ್ಕಂಥ ಪದದಲ್ಲಿ 2 ಸಿಲೆಬಲ್ಗಳಿವೆ. Question number 10. The word which has 3 syllables is. Option A rotate, option B laugh, option C lovely, D atmosphere. ಓಕೆ, ನಾವು ಉತ್ತರಕ್ಕಾಗಿ ವೇಟ್ ಮಾಡ್ತಾ ಇದ್ದೀವಿ. ನೀವು ಕೌಂಟ್ ಡೌನ್ ನೋಡ್ತಾ ಇರಿ. ಟೈಮ್ ಮ್ಯಾನೇಜ್ಮೆಂಟ್ ಮಾಡಿ. ಟೈಮ್ ತುಂಬ ಶಾರ್ಟ್ ಇರುತ್ತೆ ಎಕ್ಸಾಮಲ್ಲಿ. ಸೊ ನೀವು ಸ್ಪೀಡಾಗಿ ಆನ್ಸರ್ ಮಾಡೋದು ಕಲ್ತ್ಕೊಂಡ್ರೆ ಈಸಿ ಆಗುತ್ತೆ. ಯಾಕಂದರೆ ನೀವು ಅಲ್ಲಿ ಆನ್ಸರ್ಗಳು ಶೇಡ್ ಮಾಡಬೇಕಾಗುತ್ತೆ. ಶೇಡ್ ಮಾಡೋ ಟೈಮಲ್ಲಿ ಕೂಡ ನಿಮಗೆ ಟೈಮ್ ತೆಗೆದುಕೊಳ್ಳುತ್ತೆ. ಯಾಕಂದರೆ ಫುಲ್ ಬಾಕ್ಸ್ ನಾವು ಶೇಡ್ ಮಾಡಬೇಕಾಗುತ್ತೆ. ನೋಡೋಣ ಉತ್ತರ ಈಗ ಏನಿರ್ಬೋದು ಉತ್ತರ. ಎಸ್, ಎಕ್ಸಾಕ್ಟ್ಲಿ ಆಪ್ಷನ್ ಡಿ ಅಟ್ಮಾಸ್ಫಿಯರ್. ವೆರಿ ಗುಡ್. ಎಲ್ಲ ಹೆಚ್ಚು ಕಡಿಮೆ 90% ಸ್ಟೂಡೆಂಟ್ಸ್ ಎಲ್ಲ ಸರಿ ಉತ್ತರವನ್ನು ಕೊಟ್ಟಿದ್ದೀರಾ. 3 ಸಿಲೆಬಲ್ ಇದ್ದಂಥ ವರ್ಡ್ ಅಟ್ಮಾಸ್ಫಿಯರ್. Next question number 11. The word which has 1 syllable. A silly, B limit, C screen, D hard. Okay, now ma countdown ಪ್ರಾರಂಭ ಆಗಿದೆ. 8 7 6 5 4 3 2 1 0. ಓಕೆ, ಸರಿ ಉತ್ತರಕ್ಕಾಗಿ ವೇಟ್ ಮಾಡ್ತಾ ಇದ್ದೀರಲ್ವಾ? ಸೊ ನೋಡಿ, ಈಗ ಸರಿ ಉತ್ತರ ಬಿಡ್ತಾ ಇದ್ದೀನಿ. ಸರಿಯಾದ ಉತ್ತರ ಆಪ್ಷನ್ ಸಿ ಗ್ರೀನ್. ಓಕೆ, ಜೂಮ್ ಆಗ್ತಿದೆ ಪೇಜ್. ಓ ಮೈ ಗಾಡ್. ಮುಂದಿನ ಪ್ರಶ್ನೆ ಹೋಗೋಣ. ಕ್ವೆಶ್ಚನ್ ನಂಬರ್ 12. ದ ವರ್ಡ್ ವಿಚ್ ಹ್ಯಾಸ್ 2 syllable. ಆಪ್ಷನ್ ಎ ಮೇಜರ್, ಬಿ ನ್ಯಾಚುರಲ್, ಸಿ ಡೆತ್, ಡಿ ಕ್ಯಾಲ್ಕುಲೇಟ್. ನೋಡಿ, ಇಲ್ಲಿ 2 ಸಿಲೆಬಲ್ ಇದ್ದಂಥ ಪದವನ್ನು ಫೈಂಡ್ ಔಟ್ ಮಾಡಬೇಕು. ನೀವು ಪಾಮ್ ಆ್ಯಂಡ್ ಚಿನ್ ಮೆಥಡ್ ಮೂಲಕ ಫೈಂಡ್ ಔಟ್ ಮಾಡಿ, ಈಸಿಯಾಗಿ ಗೊತ್ತಾಗುತ್ತೆ. ಅಥವಾ ನೀವು ವೋವೆಲ್ಸ್ ಒಂದು ಲೆಟರ್ಗಳಿಂದ ಕೂಡ ಫೈಂಡ್ ಔಟ್ ಮಾಡ್ಬೋದು, ಸೌಂಡಿಂದ ಕೂಡ ಫೈಂಡ್ ಔಟ್ ಮಾಡ್ಬೋದು. 12ನೇ ಪ್ರಶ್ನೆಯ ಸರಿ ಉತ್ತರ ಬರ್ತಾ ಇದೆ. ಸರಿಯಾದ ಉತ್ತರ ಆಪ್ಷನ್ ಎ ಮೇಜರ್. ಸೊ ಮೇಜರ್ ಅಂತಕ್ಕಂಥ ಪದದಲ್ಲಿ 2 ಸಿಲೆಬಲ್ಗಳನ್ನು ಕಾಣ್ತಾ ಇದ್ದೀವಿ. ಕ್ವೆಶ್ಚನ್ ನಂಬರ್ 13. ದ ವರ್ಡ್ ವಿಚ್ ಹ್ಯಾಸ್ 1 syllable ಈಸ್. ಆಪ್ಷನ್ ಎ ಆಫೀಸ್, ಆಪ್ಷನ್ ಬಿ ಹ್ಯಾಪನ್, ಸಿ ಡಿಟೆಕ್ಟಿವ್, ಡಿ ಡ್ರೆಸ್. ಓಕೆ, ನೋಡಿ ತುಂಬ ಈಸಿಯಾಗಿದೆ. ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಸರಿ ಉತ್ತರ ಬರ್ತಾ ಇವೆ. ಹಾಗೆ ಲೈಕ್ ಮಾಡಿ. ನೀವು ಇನ್ನೂ ವೀಡಿಯೋಗೆ ಲೈಕ್ ಮಾಡ್ತಾಯಿಲ್ಲ. ಎಷ್ಟು ಜನ ನೋಡ್ತಾ ಇದ್ದಾರೆ ಅಷ್ಟು ಜನ ಎಲ್ಲ ಲೈಕ್ ಮಾಡಿ.
ನೋಡೋಣ ಉತ್ತರ ಏನಿದೆ ಅಂತ. ಎಸ್, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಆಪ್ಷನ್ ಡಿ ಡ್ರೆಸ್. ಸೊ ನೋಡಿ, ಡ್ರೆಸ್ ಅಂತಕ್ಕಂಥ ಪದದಲ್ಲಿ ಒಂದೇ ಒಂದು ಸಲ ನಮ್ಮ ಪಾಮಿಗೆ ಚಿನ್ ಟಚ್ ಆಗ್ತಿದೆ. ಕ್ವಶನ್ ನಂಬರ್ 14. ದ ವರ್ಡ್ ವಿಚ್ ಹ್ಯಾಸ್ 3 syllables ಈಸ್. 3 ಸಿಲೆಬಲ್. ಆಪ್ಷನ್ ಎ ಪ್ರೊಫೆಸರ್, ಆಪ್ಷನ್ ಬಿ ಸ್ಟುಪಿಡ್, ಆಪ್ಷನ್ ಸಿ ಮೆಟಲ್, ಆಪ್ಷನ್ ಡಿ ವರ್ಲ್ಡ್. ನೋಡಿ, 10 ಸೆಕೆಂಡ್ಗಳ ಒಂದು ಸಮಯ ಇದೆ. 10 ಸೆಕೆಂಡಲ್ಲಿ ಆನ್ಸರ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ 10 ಸೆಕೆಂಡಲ್ಲಿ ನಮಗೆ ಪ್ರಶ್ನೆಗಳನ್ನ ಆನ್ಸರ್ ಮಾಡೋಕ್ಕೆ ಇನ್ನೊಂದು 10 ಸೆಕೆಂಡ್ ಶೇಡ್ ಮಾಡೋಕ್ಕೆ ಹೋಗುತ್ತೆ. ಸೊ ಎಕ್ಸಾಮಲ್ಲಿ ಟೈಮ್ ಸಾಲೋದಿಲ್ಲ. ಪ್ರಶ್ನೆನ ಅರ್ಥ ಮಾಡ್ಕೋಬೇಕಂದ್ರೆ ನಮ್ಗೆ 30 ಮಿನಿಟ್ಸ್ ಹೋಗುತ್ತೆ. ಸೊ ಇನ್ನೂ 30 ಸೆಕೆಂಡಲ್ಲೇ ನಮಗೆ ಆನ್ಸರನ್ನು ಮಾಡಬೇಕಾಗುತ್ತೆ. ಉತ್ತರ ನೋಡೋಣ ಏನಿದೆ ಉತ್ತರ ಅಂತ. ಎಸ್, ಆಪ್ಷನ್ ಎ ಪ್ರೊಫೆಸರ್. ಪ್ರೊಫೆಸರ್ ಇಲ್ಲಿ 3 ಸಿಲೆಬಲನ್ನು ಕಾಣ್ತಾ ಇದ್ವಿ. ಕ್ವೆಶ್ಚನ್ ನಂಬರ್ 15. ದ ವರ್ಡ್ ವಿಚ್ ಹ್ಯಾಸ್ 1 syllable ಈಸ್. 1 syllable ಇದ್ದಂಥ ಪದವನ್ನು ಫೈಂಡ್ ಔಟ್ ಮಾಡಬೇಕು. ನಾನು 4 ಆಪ್ಷನ್ಸನ್ನು ಕೊಡ್ತಾ ಇದ್ದೀನಿ. ನೀವು ನಿಮ್ಮ ಕೈಯನ್ನು ಈ ಚಿನ್ ಕೆಳಗಡೆ ಇಟ್ಕೊಂಡು ಪ್ರೊನೌನ್ಸ್ ಮಾಡಿ ನೋಡಿ. ನಿಮ್ಮ ಚಿನ್ ಎಷ್ಟು ಬಾರಿ ನಿಮ್ಮ ಕೈಗೆ ಹತ್ತಾ ಇದೆ ಅಂತ ಟೆಸ್ಟ್ ಮಾಡಿ. ಆಪ್ಷನ್ ಎ ಪ್ರಾಬ್ಲಮ್, ಆಪ್ಷನ್ ಬಿ ಫಾರ್ಮುಲಾ, ಆಪ್ಷನ್ ಸಿ ಹಾರ್ಟ್, ಆಪ್ಷನ್ ಡಿ ಟೆಂಪೋ. ಓಕೆ, ವರ್ಡನ್ನು ಪ್ರೊನೌನ್ಸ್ ಮಾಡಿ ನೋಡಿ. ಕೇವಲ 1 syllable ಅಂತ ಪ್ರಶ್ನೆ ಕೇಳ್ತಾ ಇದೆ. ಈಗ ನಮ್ಮ ಕೌಂಟ್ ಡೌನ್ ಪ್ರಾರಂಭ ಮಾಡೋಣ. 10 ಸೆಕೆಂಡ್ಗಳ ಅವಧಿ ಇರುತ್ತೆ. 10 ಸೆಕೆಂಡ್ಗಳ ಅವಧಿಯಲ್ಲಿ ನಿಮ್ಮ ಸರಿಯಾದ ಉತ್ತರವನ್ನು ಕೊಡಿ. ಹಾಗೆ ಎಷ್ಟು ಸರಿ ಉತ್ತರ ಕೊಡ್ತಾ ಇದ್ದೀರಾ ಅಂತ ನೋಟ್ ಮಾಡ್ಕೊಳ್ಳಿ. ಕ್ವಿಜ್ನ ಕೊನೆಯಲ್ಲಿ ನಿಮ್ಮ ಸ್ಕೋರನ್ನು ಕೂಡ ಕಾಮೆಂಟಲ್ಲಿ ತಿಳಿಸಿ. ಓಕೆ, ನಮ್ಮ ಸಮಯ ಮುಗಿದಿದೆ. ಈಗ ನಾವೀಗ ಉತ್ತರದ ಕಡೆಗೆ ಹೋಗೋಣ. ಸರಿಯಾದ ಉತ್ತರ ಬರ್ತಾ ಇದೆ ಆಪ್ಷನ್ ಸಿ ಹಾರ್ಟ್. ಹಾರ್ಟಲ್ಲಿ ಕೇವಲ 1 syllable ಇದೆ. 1 heart. ಓಕೆ. 16. The word which has 2 syllables is. Option A fun, option B lemon, option C fade, option D production. ನೋಡಿ, ಇಲ್ಲಿ 2 syllable ಇದ್ದಂಥ ಪದವನ್ನು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ 4 ಇವೆ, ಹೌದಾ? ನೋಡಿ ಯಾವುದು ಉತ್ತರ ಕೊಡ್ತೀರಾ ನೀವು ಅಂತ. ನೀವು ಉತ್ತರ ಚೆನ್ನಾಗಿ ಕೊಟ್ಟರೆ ನೀವು ಒಳ್ಳೆ ಟಾಪಾಗಿ 20 ಸ್ಕೋರ್ ಮಾಡ್ತೀರಾ. ನೀವು 20 ಸ್ಕೋರ್ ಮಾಡಿದ್ರೆ ನಾನು ಕಂಗ್ರ್ಯಾಚುಲೇಷನ್ಸ್ ಅಂತ, ವೆರಿ ಗುಡ್ ಅಂತ, ಎಕ್ಸಲೆಂಟ್ ಅಂತ ನಮ್ಮನ್ನು ಕಾಮೆಂಟಲ್ಲಿ ತಿಳಿಸ್ತಾ ಇರ್ತೀನಿ ನಾನು. ಓಕೆ, ಟೈಮ್ ಮುಗಿದಿದೆ ಅಲ್ವಾ? ಏನು ಮಾಡಬೇಕು ಟೈಮ್ ಮುಗಿದ ಮೇಲೆ ಅಂದರೆ, ಯಾವಾಗ ಟೈಮ್ ಮುಗಿಯುತ್ತೋ 0 ಬರುತ್ತೋ ಅವಾಗ ನೀವು ಮಾಡಬೇಕು ಆನ್ಸರ್ ಮಾಡೋದನ್ನು ಸ್ಟಾಪ್ ಮಾಡಬೇಕು. ಸ್ಟಾಪ್ ಮಾಡಿ ಆಪ್ಷನ್ಸ್ ಕಡೆಗೆ ನೋಡ್ತಾ ಇರಬೇಕು ಯಾವುದು ಉತ್ತರ ಬರುತ್ತೆ ಅಂತ. ಓಕೆ, ಸೊ ಆಪ್ಷನ್ ಬಿ ಲೆಮನ್. ಲೆಮನಲ್ಲಿ 2 syllable ಇವೆ. ಮುಂದಿನ ಪ್ರಶ್ನೆ ಕ್ವೆಶ್ಚನ್ ನಂಬರ್ 17. ದ ವರ್ಡ್ ವಿಚ್ ಹ್ಯಾಸ್ 3 syllables ಈಸ್. ಆಪ್ಷನ್ ಎ ಲೈಫ್, ಆಪ್ಷನ್ ಬಿ ಮೆಟಲ್, ಆಪ್ಷನ್ ಸಿ ಮೆನು, ಆಪ್ಷನ್ ಡಿ ಹಾಸ್ಪಿಟಲ್. ಓಕೆ, ನಿಮ್ಮ ಸಮಯ ಈಗ ಕೌಂಟೌನ್ ಆಗ್ತಾ ಇದೆ. ಬೇಗ 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 ಉತ್ತರಗಳನ್ನು ಕೊಡಿ. ಬೇಗ ಬೇಗ ಲೈಕ್ ಮಾಡಿ. ಬೇಗ ಬೇಗ ಸಬ್ಸ್ಕ್ರೈಬರ್ ಆಗಿರಿ. ಓಕೆ, ಸಮಯ ಮುಗೀತಾ? ನೋಡಿದ್ರಾ ಎಲ್ಲ ವರ್ಡ್ಗಳನ್ನ ಒಂದು ಸಲ ಪ್ರೊನೌನ್ಸ್ ಮಾಡಿ ನೋಡಿ. ನಾನು ಕೂಡ ಪ್ರೊನೌನ್ಸ್ ಮಾಡಿ ಹೇಳಿದ್ದೀನಿ. ಲೈಫ್, ಮೆಟಲ್, ಮೆನು, ಹಾಸ್ಪಿಟಲ್. ಓಕೆ, ಸರಿಯಾದ ಉತ್ತರ ಆಪ್ಷನ್ ಡಿ ಹಾಸ್ಪಿಟಲ್. ವೆರಿ ಗುಡ್. ಹೆಚ್ಚು ಕಡಿಮೆ ಎಲ್ಲ ಸ್ಟೂಡೆಂಟ್ಗಳು ಸರಿ ಉತ್ತರ ಕೊಟ್ಟಿದ್ದೀರಾ. ಸೊ ವರ್ಡ್ ದೊಡ್ಡದಿದೆ ಅಂತ, ಸಿಲೆಬಲ್ ಜಾಸ್ತಿ ಇವೆ ಅಂತ ಈ ಥರ ವರ್ಡ್ ಸೈಜ್ ಮೇಲೆ ನೀವು ಕೌಂಟ್ ಮಾಡಬಾರ್ದು. ನೀವು ಪ್ರೊನೌನ್ಸಿಯೇಷನ್ ಮೂಲಕ ಅವುಗಳನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಯಾಕಂದರೆ ಕೆಲವು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ವರ್ಡ್ ದೊಡ್ಡದಿದ್ದರೆ ಅದ್ರಲ್ಲಿ 3 syllable ಅಂತ, ಸಣ್ಣದಿದ್ದರೆ 1 syllable ಅಂತ, ಈ ಥರ ಎಲ್ಲ ಫೈಂಡ್ ಔಟ್ ಮಾಡ್ತಾರಲ್ಲ. ವರ್ಡ್ ಸೈಜ್ ಮೇಲೆ ಸಿಲೆಬಲ್ಗಳನ್ನು ಕೌಂಟ್ ಮಾಡೋದು ರಾಂಗ್ ಆಗುತ್ತೆ. ಸಾಕಷ್ಟು ಬಾರಿ ತಪ್ಪು ಉತ್ತರ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಪ್ರೊನೌನ್ಸ್ ಮಾಡಿ ನೋಡಿ. ಓಕೆ, ಕ್ವೆಶ್ಚನ್ ನಂಬರ್ 18. ದ ವರ್ಡ್ ವಿಚ್ ಹ್ಯಾಸ್ 2 syllables. ಆಪ್ಷನ್ ಎ ಎಂಜಾಯ್, ಆಪ್ಷನ್ ಬಿ ಸ್ಟಾಪ್, ಆಪ್ಷನ್ ಸಿ ಗ್ರೋ, ಆಪ್ಷನ್ ಡಿ ಆ್ಯಡ್. ಓಕೆ, ನಾವಿನ್ನೂ ಕೌಂಟ್ ಡೌನ್ ಪ್ರಾರಂಭ ಮಾಡಿಲ್ಲ. ಇನ್ನೊಂದು ಸಲ ಪ್ರಶ್ನೆನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ 2 syllable ಇದ್ದಂಥ ಪದ ಯಾವುದು ಅಂತ ಕೇಳ್ತಾ ಇದೆ. ಸೊ 4 ಆಪ್ಷನ್ಸ್ಗಳನ್ನು ಪ್ರೊನೌನ್ಸ್ ಮಾಡಿ ನೋಡಿ. ಯಾವುದೇ ಕಾರಣಕ್ಕೂ ಅವಸರ ಮಾಡೋದು ಬೇಡ. ಯಾಕಂದರೆ ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಆನ್ಸರ್ಗಳು ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಂಕಗಳು ಕಟ್ಟಾಗುತ್ತೆ. ಸೊ ಅಂಕಗಳು ಕಟ್ ಆಗದ ಹಾಗೆ ನೀವು ಪ್ರಿಪೇರ್ ಆಗಬೇಕು. ಯಾಕಂದರೆ ಇಷ್ಟು ಒಂದು ವರ್ಷ ಎಲ್ಲ ಓದಿದೆಲ್ಲ ವ್ಯರ್ಥ ಆಗಬಾರ್ದಲ್ವಾ. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಯಾಕಂದರೆ ನೀವು ಒಂದು ಬಾರಿ OMR ಶೀಟಲ್ಲಿ ಆನ್ಸರನ್ನು ಟಿಕ್ ಮಾಡಿದರೆ ಆ ನಂತರ ಕರೆಕ್ಷನ್ ಮಾಡೋಕ್ಕಾಗೋದಿಲ್ಲ.
ವೈಟ್ನರ್ ಹಚ್ಚಿದ್ರು ಕೂಡ ರೀಡ್ ಆಗೋದಿಲ್ಲ, ಏನು ಮಾಡಿದ್ರು ಕೂಡ ಆಗೋದಿಲ್ಲ. ಅದಕ್ಕಾಗಿ ಯೋಚನೆ ಮಾಡಿ ಆನ್ಸರನ್ನು ಶೇಡ್ ಮಾಡಬೇಕು. ನೋಡೋಣ ಈಗ ಸರಿಯಾದ ಉತ್ತರ ಏನು ಬರ್ತಾ ಇದೆ ಅಂತ. ಆಪ್ಷನ್ ಎ, ವೆರಿ ಗುಡ್. ಇಲ್ಲಿ ಆಪ್ಷನ್ ಎ, ಎಂಜಾಯ್. ಎಂಜಾಯ್, ಎಂಜಾಯ್, ಇಲ್ಲಿ 2 ಸಿಲೆಬಲ್ಗಳನ್ನ ಕಾಣ್ತಾ ಇದ್ದೀವಿ. ಇನ್ನೂ 2 ಕ್ವಶನ್ ಇವೆ. ಕ್ವಶನ್ ನಂಬರ್ 19, ದ ವರ್ಡ್ ವಿಚ್ ಹ್ಯಾಸ್ 4 syllables ಈಸ್. ಇಲ್ಲಿ 4 ಸಿಲೆಬಲ್ಗಳ ಯಾವುದು ಅಂತ ಕೇಳ್ತಾ ಇದೆ. ಆಪ್ಷನ್ ಎ, ವಾಚ್. ಆಪ್ಷನ್ ಬಿ, ಡೆಮಾನ್ಸ್ಟ್ರೇಟ್. ಆಪ್ಷನ್ ಸಿ, ಕ್ರೈಯಿಂಗ್. ಆಪ್ಷನ್ ಡಿ, ಪಾಸಿಟಿವ್. ನೋಡಿ, ಇಲ್ಲಿಗ ಆಗಲೇ 4 ಪದಗಳನ್ನು ಕೊಟ್ಟಿದ್ದೀನಿ. 4 ಸಿಲೆಬಲ್ ಯಾವುದಿದೆ ಅಂತ ನೀವು 4 ಸಿಲೆಬಲ್ ಇದ್ದಂಥ ವರ್ಡನ್ನು ಫೈಂಡ್ ಔಟ್ ಮಾಡಬೇಕು. ಜೊತೆಗೆ ಸಿಲೆಬಲ್ ಅಂದ್ರೇನು, ಸಿಲೆಬಲ್ಗಳನ್ನು ಕೌಂಟ್ ಮಾಡ್ತಕ್ಕಂಥ ಮೆಥಡ್ಗಳೇನು, ಈಸಿಯಾದ ಟ್ರಿಕ್ಸ್ ಏನು ಅಂತಕ್ಕಂಥದ್ದು ವೀಡಿಯೋ ಕೂಡ ಮಾಡಿದ್ದೀನಿ. ಸೊ ಯೂಟ್ಯೂಬಲ್ಲಿ ಸಿಲೆಬಲ್ಸ್ ಬೈ ಕವಿರಾಜ್ ಸರ್ ಅಂತ ಸರ್ಚ್ ಮಾಡಿ ಸಿಗುತ್ತೆ. ಆ ವಿಡಿಯೋನ ಒಂದು ಬಾರಿ ನೋಡಿ. ಒಂದು ಬಾರಿ ನೋಡಿದ್ರೆ ಸಾಕು, ನೀವು ಇಷ್ಟೆಲ್ಲ ಕ್ವಿಜ್ಗಳನ್ನ ಅಟೆಂಡ್ ಆಗೋದೇ ಬೇಕಾಗೋದಿಲ್ಲ. ಯಾಕಂದರೆ ಎಷ್ಟು ವರ್ಡ್ಗಳಿವೆ, ಎಲ್ಲ ವರ್ಡ್ಗಳನ್ನ ನೀವು ಕೌಂಟ್ ಮಾಡೋಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಒಂದು ಬಾರಿ ಸಿಲೆಬಲ್ ಅಂದ್ರೇನು, ಯಾವ ಥರ ಕೌಂಟ್ ಮಾಡ್ತಾರೆ, ಮೆಥಡನ್ನು ಆ ಒಂದು ಟೆಕ್ನಿಕ್ಸನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು, ನೀವು ಈ ಒಂದು ಸಿಲೆಬಲ್ ಟಾಪಿಕ್ ನೀವು ಪ್ರಿಪೇರ್ ಆಗೋದೇ ಬೇಕಿಲ್ಲ. ಓಕೆ, ಈಗ ನಮ್ಮ ಕೌಂಟ್ ಡೌನ್ ಪ್ರಾರಂಭ ಮಾಡೋಣ ಮಕ್ಕಳೇ. ಸರಿ, ನಿಮ್ಮ ಈಗ ಸಮಯ ಪ್ರಾರಂಭ ಆಗಿದೆ. ಇಲ್ಲಿ 4 ಸಿಲೆಬಲ್ ಇದ್ದಂಥ ಪದವನ್ನು ಫೈಂಡ್ ಔಟ್ ಮಾಡಬೇಕು. ಅದರ ಆಪ್ಷನನ್ನು ಕಾಮೆಂಟಲ್ಲಿ ತಿಳಿಸಿ. ಓಕೆ, ನಿಮ್ಮ ಸಮಯ ಮುಗಿತು. ಏನು ಮಾಡಬೇಕು ಈಗ ಅಂದರೆ ಉತ್ತರವನ್ನು ನೋಡಬೇಕು. ಸರಿನಾ? ಸೊ ಸರಿಯಾದ ಉತ್ತರ ಬರ್ತಾ ಇದೆ ಆಪ್ಷನ್ ಬಿ, ಡೆಮಾನ್ಸ್ಟ್ರೇಟ್. ಡೆಮಾನ್ಸ್ಟ್ರೇಟಲ್ಲಿ 4 ಸಿಲೆಬಲನ್ನು ಕಾಣ್ತೀವಿ. ಸೊ ಈಗ ಇನ್ನೂ ಒಂದು ಪ್ರಶ್ನೆ ಉಳಿತು, 20ನೇ ಪ್ರಶ್ನೆ. ನಾವು ಈಗ ಹೆಚ್ಚು ಕಡಿಮೆ ನಮ್ಮ ಎಲ್ಲ ಪಾಠಗಳ ಒಂದು ಕ್ವಿಜ್ ಮುಗಿದಿದೆ. ಪೊಯಮ್ಗಳ ಕ್ವಿಜ್ ಕೂಡ ನಾವು ಈಗಾಗಲೇ ಮಾಡಿದ್ವಿ. ಪೊಯಮ್, ಪ್ರೋಸ್ ಅಷ್ಟು ಸಿಲೆಬಸ್ ಕಂಪ್ಲೀಟ್ ಆಗಿದೆ. ಈಗೇನು ಸಪ್ಲಿಮೆಂಟ್ರಿ ರೀಡಿಂಗ್ನ 2 ಪಾಠಗಳು ಮಾತ್ರ ಉಳಿದಿವೆ. ಆ 2 ಪಾಠ ಮುಗಿತಂದರೆ ಸಾಕು, ನಾವು ಡೈಲಿ ಮತ್ತೆ ಏನು ಮಾಡೋಣ, ಗ್ರಾಮರ್ ಕ್ವಿಜ್ಗಳನ್ನು ಹಾಗೂ ಎಲ್ಲ ಪಾಠಗಳಿಂದ ಮಿಕ್ಸ್ ಕ್ವೆಶನ್ ಒಂದು ಕ್ವಿಝನ್ನು ಮಾಡೋಣ. ಸೊ ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದು ಕೂಡ ಕಾಮೆಂಟಲ್ಲಿ ಸಜೆಷನ್ಸ್ ಕೊಡಿ. ಯಾಕಂದರೆ ಸಿಲೆಬಸ್ ಕಂಪ್ಲೀಟ್ ಆದಮೇಲೆ ನಾವು ಯಾವ ಥರ ಕ್ವಿಜ್ ಮಾಡೋಣ ಅಂತಕ್ಕಂಥದ್ದು ಕೂಡ ನೀವು ಒಂದು ಕ್ಲೂಸನ್ನು, ನಿಮ್ಮ ಒಂದು ಸಜೆಷನ್ಸನ್ನು ಕಾಮೆಂಟಲ್ಲಿ ಕೊಡಿ. ಕ್ವೆಶನ್ ನಂಬರ್ 20, ದ ವರ್ಡ್ ವಿಚ್ ಹ್ಯಾಸ್ 2 syllables ಈಸ್. ಸೊ ಇಲ್ಲಿ 2 ಸಿಲೆಬಲ್ಗಳ ಪದ ಯಾವುದು ಅಂತ ನಿಮಗೆ ಪ್ರಶ್ನೆ ಕೇಳ್ತಾ ಇದೆ. ಸೊ ಪ್ರಶ್ನೆಯನ್ನು ಚೆನ್ನಾಗಿ ಓದ್ಕೋಬೇಕು ನೋಡಿ, ಯಾಕಂದರೆ ಎಕ್ಸಾಮಲ್ಲಿ ನಿಮ್ಗೆ ಇದೇ ಥರ ಪ್ರಶ್ನೆ ಕೇಳ್ತಾರೆ. ಬಟ್ ಇಲ್ಲಿ 1 ಇದೆನಾ, 2 ಇದೆನಾ, 3 ಇದೆನಾ, 4 ಇದೆನಾ ಅಂತ ನೋಡ್ಕೋಬೇಕು. ಒಂದು ವೇಳೆ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಆಪ್ಷನ್ ತಪ್ಪಾಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಇಲ್ಲಿ 2 ಸಿಲೆಬಲ್ ಕೇಳಿದೆ. ನೋಡೋಣ ಈಗ ಆಪ್ಷನ್ ಏನಿರ್ಬೋದು ಅಂತ. ಓಕೆ, ಆಪ್ಷನ್ ಎ, ಫಾರೆಸ್ಟ್. ಆಪ್ಷನ್ ಬಿ, ಬೋರ್ಡ್. ಆಪ್ಷನ್ ಸಿ, ಆಲ್ಕೋಹಾಲ್. ಆಪ್ಷನ್ ಸಿ, ಸ್ಮೈಲ್. ಆಪ್ಷನ್ ಡಿ, ಸ್ಮೈಲ್. ಓಕೆ, ನಮ್ಮ ಕೌಂಟ್ ಡೌನ್ ಪ್ರಾರಂಭ ಆಗಿದೆ ಮಕ್ಕಳೇ. ಬೇಗ ಬೇಗ ಉತ್ತರಗಳನ್ನು ಕೊಡಿ. ಸೊ ಸಾಕಷ್ಟು ವಿದ್ಯಾರ್ಥಿಗಳು ನಮ್ಮ ವಿಡಿಯೋ ಎಲ್ಲ ನೋಡ್ತಾ ಇದ್ದಾರೆ, ಆದರೂ ಕೂಡ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ಸಬ್ಸ್ಕ್ರೈಬ್ ಆಗಿದ್ದರಿಂದ ನಾನು ಪ್ರತಿದಿನ ಮಾಡ್ತಕ್ಕಂಥ ಲೈವ್ ವಿಡಿಯೋಗಳನ್ನ ನೋಡ್ಬೋದು. ಜೊತೆಗೆ ನಾನು ಇಲ್ಲಿವರೆಗೆ ಎಷ್ಟು ಕ್ವಿಜ್ಗಳನ್ನು ಮಾಡಿದ್ದೀನಿ ಎಲ್ಲ ಲಿಂಕನ್ನು ಕೂಡ ಕಾಮೆಂಟಲ್ಲಿ ಕೊಟ್ಟಿರ್ತೀನಿ. ಕಾಮೆಂಟ್ನ ಟಾಪಲ್ಲಿ ಇರುತ್ತೆ, ನೋಡ್ಬೋದು. ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ನಾನು ನೋಟ್ಸನ್ನು ಶೇರ್ ಮಾಡ್ಕೊತಾ ಇರ್ತೀನಿ, PDF ನೋಟ್ಸನ್ನು. ಸೊ ನೋಟ್ಸನ್ನು ಪಡ್ಕೋಬೇಕಂದ್ರೆ ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ಕೊಡ್ತೀನಿ. ಅಲ್ಲಿ ಅಷ್ಟು 3 ಲಿಂಕ್ ಇವೆ. 3 ಲಿಂಕಲ್ಲಿ ಯಾವ ಲಿಂಕ್ ನಿಮಗೆ ಜಾಯ್ನ್ ಆಗುತ್ತೆ ನೋಡ್ಕೊಳ್ಳಿ. ಯಾಕಂದರೆ ಸಾಕಷ್ಟು ವಿದ್ಯಾರ್ಥಿಗಳು ಕಾಮೆಂಟಲ್ಲಿ ತಿಳಿಸ್ತಾ ಇದ್ರು, ಸರ್ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗ್ತಾ ಇಲ್ಲ ಅಂತ. ಸೊ ಮೊದಲು ನೀವು ಏನು ಮಾಡ್ಕೋಬೇಕಂದ್ರೆ ಟೆಲಿಗ್ರಾಮ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡ್ಕೊಂಡ ನಂತರ ನಾನು ಕಾಮೆಂಟಲ್ಲಿ ಕೊಟ್ಟಂಥ ಟೆಲಿಗ್ರಾಮ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆವಾಗ ಜಾಯ್ನ್ ಆಗುತ್ತೆ, ನೇರವಾಗಿ ಜಾಯ್ನ್ ಆಗೋದಿಲ್ಲ. ಮೊದಲು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಇಲ್ಲಿ ನಮಗೆ ಪ್ರಶ್ನೆ ಕೇಳ್ತಾ ಇದೆ 2 ಸಿಲೆಬಲ್. ಓಕೆ, ನೋಡಿರಿ, ಈಗ ಫಾರೆಸ್ಟ್ ಇದೆ, ಬೋರ್ಡ್ ಇದೆ, ಆಲ್ಕೋಹಾಲ್ ಇದೆ, ಸ್ಮೈಲ್ ಇದೆ. ಯಾವುದು ಸರಿ ಉತ್ತರ ಆಗ್ಬೋದು? ಎಸ್, ಆಪ್ಷನ್ ಎ, ಫಾರೆಸ್ಟ್. ವೆರಿ ಗುಡ್. ಇಲ್ಲಿವರೆಗೆ 20 ಪ್ರಶ್ನೆಗಳ ಒಂದು ಎಲ್ಲ ಕ್ವಿಜ್ಗಳನ್ನ ನಾವೀಗ ಮುಗಿಸಿದ್ದೀವಿ. ಸೊ ಸಾಕಷ್ಟು ವಿದ್ಯಾರ್ಥಿಗಳು ಕೊನೆವರೆಗೆ ಅಟೆಂಡ್ ಆಗಿದ್ದೀರಾ. ನಿಮ್ಮ ಸ್ಕೋರನ್ನು ಎಷ್ಟಾಗಿದೆ ಅಂತ ಕಡಿಮೆ ಆದರೂ ಪರವಾಗಿಲ್ಲ, ನಿಮ್ಮ ಸ್ಕೋರನ್ನು ತಿಳಿಸಿ. ಯಾಕಂದರೆ ನಿಮ್ಗೆ ಕಡಿಮೆ ಆಗ್ತಾ ಇದ್ದರೆ ನಾನು ಮತ್ತೆ ನಿಮಗೆ ಇನ್ನೂ ಈಸಿ ಆಗ್ತಕ್ಕಂಥ ಪ್ರಶ್ನೆಗಳನ್ನು ಕೂಡ ಮಾಡ್ತಾ ಇರ್ತೀನಿ. ಇನ್ನೂ ಈಸಿ ಆಗ್ತಕ್ಕಂಥ ಮೆಥಡಲ್ಲಿ ಕೂಡ ನಿಮ್ಗೆ ಯಾವ ಥರ ಟೀಚ್ ಮಾಡಬೇಕು ಅನ್ನೋದು ಕೂಡ ನಾನು ವೀಡಿಯೋಲ್ಲಿ ಹೇಳ್ತಾ ಇರ್ತೀನಿ. ಸೊ ನಿಮ್ಮ ಕಾಮೆಂಟನ್ನು ಪ್ರಾಮಾಣಿಕವಾಗಿ ಎಷ್ಟಾಗುತ್ತೆ ಅಷ್ಟು ತಿಳಿಸಿ. ಸುಮ್ಮನೆ 20-20 ಅಂತ ಹೇಳಕ್ಕೆ ಹೋಗಬೇಡಿ. ಕಡಿಮೆ ಆದ್ರೂ ಹೇಳಿ, ಹೆಚ್ಚಾದರೂ ಹೇಳಿ, ನೋ ಪ್ರಾಬ್ಲಮ್. ಓಕೆ, ನಾವು ಇಲ್ಲಿವರೆಗೆ ಎಲ್ಲ ಪಾಠಗಳ ಎಲ್ಲ ಒಂದು ಪೊಯಮ್ಗಳ ಗ್ರಾಮರ್ಲಿ ಕೂಡ ನಾವು ಈಗಾಗಲೇ ಒಂದು 3-4 ವೀಡಿಯೋಗಳನ್ನ ಮಾಡಿದ್ದೀನಿ. ಗ್ರಾಮರ್ ಬಗ್ಗೆ ನಾನು ಹೆಚ್ಚು ಕ್ವಿಜ್ ಮಾಡಿಲ್ಲ. ಸೊ ನೆಕ್ಸ್ಟ್ ಬರ್ತಕ್ಕಂಥ ಕ್ಲಾಸಲ್ಲಿ ಇನ್ನೂ 2 ಸಪ್ಲಿಮೆಂಟರಿ ರೀಡಿಂಗ್ ಪಾಠ ಮುಗಿದ ನಂತರ ಜಾಸ್ತಿ ಕ್ವಿಝನ್ನು ಗ್ರಾಮರ್ ಮೇಲೆ ಮಾಡೋಣ ಮತ್ತು ಎಲ್ಲ ಪಾಠಗಳನ್ನು ಮಿಕ್ಸ್ ಕ್ವೆಶನ್ಗಳ ಕ್ವಿಜ್ ಮಾಡೋಣ. ಕ್ವೆಶನ್ ಬ್ಯಾಂಕ್ ಕೂಡ ಮಾಡೋಣ. ಮಾಡೆಲ್ ಕ್ವೆಶನ್ ಪೇಪರ್ ಕೂಡ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ 40 ಅಂಕದ್ದು. ಸೊ ಅದು ಕೂಡ ಸಾಲ್ವ್ ಮಾಡೋಣ. ಮತ್ತು ಯಾವ ಥರ ಕ್ವಿಝನ್ನು ಮಾಡಬೇಕು ಅಂತಕ್ಕಂಥದ್ದು ಒಂದು ಸಲಹೆಯನ್ನು ಕೂಡ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೊಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡೋಣ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ the video. If you like the video, subscribe to our channel to get more videos. Thank you all.